ಸರ್, ನಾವು ಕರ್ನಾಟಕ ರಾಜ್ಯ ಅನುದಾನಿತ ITI ನೌಕರರ ಸಂಘದ ನಾನು ಅಧ್ಯಕ್ಷ ರವಿ ಅಂತೇಳಿ, SR ರವಿ ಅಂತ. ಎಲ್ಲ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ನಮ್ಮ ಕಾರ್ಯದರ್ಶಿಗಳು ಸಿದ್ದೇಶ್ವರ್ ಪಾಟೀಲ್. ನಾವು ಇವತ್ತು ಸುಮಾರು 16 ನೌಕರರು ಗುಲ್ಬರ್ಗ, ಮೈಸೂರು, ಬೆಂಗಳೂರು ಎಲ್ಲ ಕಡೆಯಿಂದ ಬಂದು ಸಾಹೇಬರನ್ನ ಭೇಟಿ ಮಾಡಿ ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಬಂದಿದ್ವಿ. ಕಾರಣ ಇಷ್ಟೇ, ಸುಮಾರು 10 ವರ್ಷಗಳಿಂದ ನಮ್ಮ ಹೋರಾಟ ಏನಿದೆ, ಥಾಮಸ್ ವರದಿಯ ಶಿಫಾರಸ್ಸು ಅದು ಭಾಗಶಃ 2014ರಲ್ಲಿ ಜಾರಿಯಾಗಿತ್ತು. ಉಳಿದ ಸೇವಾ ನಿಯಮಗಳು ಮತ್ತು ಕೆಲವೊಂದಷ್ಟು ಸೌಲಭ್ಯಗಳು ಮತ್ತು 2000 ನಂತರದ ನೌಕರರಿಗೆ ನಿವೃತ್ತಿ ಆಗುವಾಗ ಯಾವುದೇ ಥರದ ಆರ್ಥಿಕ ಸೌಲಭ್ಯ ಇರಲಿಲ್ಲ. ಅದಕ್ಕೆ ಅವರಿಗೆ ಈ ರಜೆ ನಗದೀಕರಣ ಸೌಲಭ್ಯವನ್ನು ಕೂಡ ಕೊಡಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ವಿ. ಅದರ ಪ್ರತಿಫಲವಾಗಿ ರಾಜ್ಯದ ನಮ್ಮ ಎಲ್ಲ ಶಿಕ್ಷಕರ ಕ್ಷೇತ್ರದ ಶಾಸಕರು, ಎಲ್ಲ ಅಧಿಕಾರಿಗಳು, ವಿರೋಧ ಪಕ್ಷದ ನಾಯಕರು, ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಒತ್ತಾಸೆ ಮಾಡಿದ್ರು. ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಇದನ್ನು ಮಾಡಲೇಬೇಕು ಅಂತೇಳಿ ಹಠ ತೊಟ್ಟು ಭಾಗಶಃ ಏನು ಉಳಿದಿತ್ತೋ 10 ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತೋ ನಮ್ಮ ಥಾಮಸ್ ವರದಿಯ ಶಿಫಾರಸು, ಅದನ್ನು ಯಥಾವತ್ತಾಗಿ ಜಾರಿ ಮಾಡಿ ಇವತ್ತು ಸುಮಾರು 2,500ರಿಂದ 3,000 ನೌಕರರಿಗೆ, ಅನುದಾನಿತ ITI ನೌಕರರಿಗೆ ಅನುಕೂಲ ಆಗಿದೆ. ನೌಕರರು ಭಾಳ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತೇಳಿ ನಾವು ಸಾಹೇಬರಿಗೆ ಇವತ್ತು ಒಂದು ಆನರ್ ಮಾಡಬೇಕು ಅಂತೇಳಿ ನಾನು ಮೈಸೂರಿಂದ ಬಂದಿದ್ದೇನೆ. ಅದೇ ಥರ ರಾಜ್ಯದ ಎಲ್ಲ ಶಾಸಕರು ಇರ್ಬೋದು, ಶಿಕ್ಷಕರ ಕ್ಷೇತ್ರದ ಶಾಸಕರು, ಪದವೀಧರ ಕ್ಷೇತ್ರದ ಶಾಸಕರು ಮತ್ತು ಎಲ್ಲ ಅಧಿಕಾರಿಗಳು, ಮುಖ್ಯವಾಗಿ ನಮ್ಮ ಮನೋಜ್ ಕುಮಾರ್ ಮೀನಾ ಅವರು ಮತ್ತು ರಾಗಪ್ರಿಯ ಆಯುಕ್ತರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳು, ನೌಕರರು ಇದಕ್ಕೆ ಸಹಕರಿಸಿದ್ದಾರೆ. ಹಾಗಾಗಿ ರಾಜ್ಯ ಸಂಘದ ಪರವಾಗಿ ಅವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ತಮ್ಮ ಹೆಸರು? SR ರವಿ, ಕರ್ನಾಟಕ ರಾಜ್ಯ ಅನುದಾನಿತ ITI ನೌಕರರ ಸಂಘದ ಅಧ್ಯಕ್ಷ, ಹಾಗೂ 3000 ಮಠ ಹುಬ್ಳಿ, ಮತ್ತು ನಮ್ಮ ಕಾರ್ಯದರ್ಶಿ ಸಿದ್ದರಾಮೇಶ್ವರ ಪಾಟೀಲ್, ಮತ್ತು ಜಿಲ್ಲಾಧ್ಯಕ್ಷರು ನಮ್ಮ ಮಹಂತೇಶ್ವರ ಪಾಟೀಲ್, ಎಲ್ಲ ಪದಾಧಿಕಾರಿಗಳಿದ್ದಾರೆ. ಮತ್ತು ಎಲ್ಲ ಮಠಾಧೀಶರು ಕೂಡ ಅವರು ಕೂಡ ನಮ್ಮ ಸಂಘದ ಬಗ್ಗೆ ಭಾಳ ದಿವಸಗಳಿಂದ ಥಾಮಸ್ ವರದಿ ಜಾರಿಯಾಗಲಿಕ್ಕೆ ಭಾಳ ವಿಳಂಬ ಆಗಿತ್ತು. ಅದು ಕಾರಣಾಂತರಗಳಿಂದ ಸುಮಾರು 10 ವರ್ಷಗಳಿಂದ ನೆನಗುದಿಗೆ ಬಿದ್ದಿತ್ತು. ಅದನ್ನು ಈಗ ನಮ್ಮ ಸರ್ಕಾರ ಅದನ್ನು ಆದೇಶವನ್ನು ಹೊರಡಿಸಿದೆ. ಹಾಗಾಗಿ ಅದರಿಂದ ಎಲ್ಲ ನಮ್ಮ ಅನುದಾನಿತ ITIಗಳಿಗೆ ಇದರಿಂದ ಅನುಕೂಲ ಆಗಲಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೆ ಇಷ್ಟು ತಡ ಆದರೂ ಕೂಡ ಅವರಿಗೆ ಒಂದು ನ್ಯಾಯ ಸಿಕ್ಕಿದೆ ಅಂತಕ್ಕಂಥ ಸಂತೋಷ ನನಗೆ. ಥ್ಯಾಂಕ್ ಯು.